ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2026 ಸಿವಿಲ್ ಪಿ ಸಿಗೆ ಕೇಳಿದಂಥ ಪ್ರಮುಖ ಪ್ರಶ್ನೆಗಳ ಉತ್ತರವನ್ನು ನಾವು ನೋಡ್ತಾ ಹೋಗೋಣ ಇವತ್ತಿನ ಕ್ಲಾಸಲ್ಲಿ. ನೋಡಿ, ಒಂದನೇ ಪ್ರಶ್ನೆ ಸಿರೀಸ್ ಬಿಯಲ್ಲಿ B1ನಲ್ಲಿ ಕೇಳಿದಂಥ ಪ್ರಶ್ನೆ. ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು ಆರ್ಟಿಕಲ್ 100 ಉಪವಿಧಿ 1 ವಿಧಿ ಅನ್ವಯ ತಿಳಿಸುತ್ತದೆ ಅಂತೇಳಿ ಕೊಟ್ಟಿದ್ದಾನೆ. ಕರೆಕ್ಟ್ ಆಗಿದೆ. ಇಲ್ಲಿ ಉಭಯ ಸದನ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಏನಂತ ನೋಡ್ತಾ ಬಂದ ಎ ಮತ್ತು ಸಿ ಸರಿಯಾಗಿರ್ತೈತಿ. ಇಲ್ಲಿ ತಮಗೆ ಗೊತ್ತಿರಬೇಕಾಗುತ್ತಾ, ಎ ಮತ್ತು ಸಿ ಇಲ್ಲಿ ಆನ್ಸರ್ ಆಗಿರ್ತೈತಿ. ನೆಕ್ಸ್ಟ್, UPSC ಸದಸ್ಯರನ್ನು ನೇಮಕಾತಿ ಮಾಡುವವರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಇಲ್ಲಿ ಆನ್ಸರ್ ಏನಂತ ನೋಡ್ತಾ ಬಂದಾಗ ಭಾರತದ ರಾಷ್ಟ್ರಪತಿಗಳು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೆಳಗಿನ ಯಾವುವನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ತಮಗೆ ಗೊತ್ತಿರ್ತೈತಿ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಆಪ್ಷನ್ 1 ಇಲ್ಲಿ ಆನ್ಸರ್ ಆಗಿರ್ತೈತಿ. ABC ಇಲ್ಲಿ ಸರಿಯಾದ ಆನ್ಸರ್ಗಳಾಗಿರ್ತವೆ. ಇಲ್ಲಿ ಭಾರತ ಅಧಿಕೃತ ಭಾಷೆಗಳಂತ ನೋಡ್ತಾ ಬಂದಾಗ 22 ಭಾಷೆಗಳು ಬರ್ತವೆ. 8ನೇ ಅನುಸೂಚಿಯಲ್ಲಿ ಏನಪ್ಪ ಅಂತ ಕಂಡುಬರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಸಂಸದೀಯ ಸರ್ಕಾರ ಪದ್ಧತಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಕವಾಗಿರುತ್ತೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಆಪ್ಷನ್ 3 ಇಲ್ಲಿ ಆನ್ಸರ್ ಇರ್ತದೆ, ಶಾಸಕಾಂಗ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಇಲ್ಲಿ ನಾವು ನೋಡ್ತಾ ಬಂದಾಗ ಆಪ್ಷನ್ 1 ಇಲ್ಲಿ ಆನ್ಸರ್ ಆಗಿರ್ತೈತಿ, 18ನೇ ಭಾಗ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಯಾವ ರೀತಿಯ ಪ್ರಶ್ನೆಯನ್ನು ಕೇಳಿದಂತ ಯಾವುದು ಹೇಳಿಕೆ ಸರಿಯಾಗಿಲ್ಲ ಅಂತೇಳಿ. 356ನೇ ವಿಧಿಯ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಆಪ್ಷನ್ 3 ಇಲ್ಲಿ ಸರಿಯಾಗಿಲ್ಲ. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಯಾವುದು ರಾಜ್ಯ ತುರ್ತು ಪರಿಸ್ಥಿತಿ ತಮಗೆ ಗೊತ್ತಿರಲಿ, ರಾಷ್ಟ್ರಪತಿಗಳು ಹೇರ್ತಾ ಬರ್ತಾರೆ. 356ನೇ ವಿಧಿಯ ಆಧಾರದ ಮೇಲೆ ಮೂಲಭೂತ ಹಕ್ಕುಗಳ ಮೇಲೆ ಯಾವುದೇ ಪರಿಣಾಮವನ್ನು ಇದು ಬೀರುವುದಿಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ 3 ಆನ್ಸರ್ ಆಗಿರ್ತೈತಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧಿಕಾರವನ್ನು ಸ್ವೀಕರಿಸಿದರು. ಅದಕ್ಕಿಂತ ಮೊದಲು ಯಾರು ಹಂಗಾಮಿ ಅಧ್ಯಕ್ಷರಾಗಿದ್ದರು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ, ಸಚ್ಚಿದಾನಂದ್ ಸಿನ್ಹಾ ಅಂತೇಳಿ. ಆಪ್ಷನ್ 1 ಇಲ್ಲಿ ಆನ್ಸರ್ ಆಗಿರ್ತೈತಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. 8ನೇ ಪ್ರಶ್ನೆಗೆ ಇಲ್ಲಿ ಏನು ಉತ್ತರ ಅಂತ ನೋಡ್ತಾ ಬಂದಾಗ ತಾವೆಲ್ಲರೂ ನೋಡಿರ್ಬೋದು. ಭಾರತ ಸಂವಿಧಾನವು ಅದರ ಮೂಲ ರಚನೆ ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತ, ಮೂಲಭೂತ ಹಕ್ಕುಗಳು, ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ ಅಂತ ಕೊಟ್ಟಿದ್ದಾನೆ. ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ 1976 42ನೇ ತಿದ್ದುಪಡಿ ಮಾಡುವ ಮೂಲಕ ಏನು ಮಾಡ್ತಾರೆ ಅಂತಂದಾಗ ಈ ಜಾತ್ಯತೀತ ಎಂಬ ಪದವನ್ನು ಸೇರ್ಪಡೆ ಮಾಡ್ತಾರೆ. ಹಾಗಾಗಿ ಈ ಸಂವಿಧಾನದ ಮೂಲ ರಚನೆಯಲ್ಲಿ ಯಾವುದಿರಲಿಲ್ಲ ಅಂತಂದಾಗ ಈ ಜಾತ್ಯತೀತ ಎಂಬ ಪದ ಇರಲಿಲ್ಲ ಅಂತೇಳಿ ತಮಗೆ ಗೊತ್ತಿರಲಿ. ಇಲ್ಲಿ ಆನ್ಸರ್ ಏನಂತ ನೋಡ್ತಾ ಬಂದಾಗ ಯಾವುದು ಸರಿಯಾಗಿದೆ ಅಂತ ನೋಡ್ತಾ ಬಂದಾಗ ಆಪ್ಷನ್ 3 B ಮಾತ್ರ ಸರಿಯಾಗಿದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಆರ್ಟಿಕಲ್ ಕೊಟ್ಟಿದ್ದಾರೆ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಅಂತ ನೋಡ್ತಾ ಬಂದಾಗ 16ನೇ ವಿಧಿ ತಿಳಿಸ್ತಾ ಬರ್ತೈತಿ. ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ತಿಳಿಸುವಂಥದ್ದು 29ನೇ ವಿಧಿ. ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುವಂಥದ್ದು 21ನೇ ವಿಧಿ. ಶೋಷಣೆ ವಿರುದ್ಧದ ಹಕ್ಕು 23ನೇ ವಿಧಿ ಅಂತ ತಮಗೆ ಗೊತ್ತಿರಲಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲರಿಗೂ ಗೊತ್ತಿರ್ತೈತಿ. ಆನ್ಸರ್ ಕರೆಕ್ಟಾಗಿ ಬಂದಿರ್ತೀರಿ. ಇಲ್ಲಿ ಯಾವುದೋ ಆನ್ಸರ್ ಅಂತ ನೋಡ್ತಾ ಬಂದಾಗ ನೋಡಿರಿ, ಸಾರ್ವಜನಿಕ 4ನೇದಂತ ನಾವು ಹುಡುಕಾಡ್ತಾ ಬಂದಾಗ ಇಲ್ಲಿ 2 ಆಪ್ಷನ್ ಬರ್ತೈತಿ. ಇಲ್ಲಿ ಯಾವುದಪ್ಪ ಅಂತಂದಾಗ ಆಪ್ಷನ್ 4 ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್, ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಅಂತೇಳಿ ಪ್ರಶ್ನೆಯನ್ನು ಕೇಳಿದ. ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ, ಸಂಸತ್ತು, ರಾಜ್ಯ ವಿಧಾನಸಭೆಗಳು, ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ವಿಧಾನಸಭೆಗಳ ಏನಪ್ಪ ಅಂತಂದ್ರೆ ಚುನಾಯಿತ ಸದಸ್ಯರು ಅಂತ ಕೊಟ್ಟಿದ್ದಾನೆ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರವಾಗಿರ್ತೈತಿ. ಇದರಲ್ಲಿ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸುವುದಿಲ್ಲ, ಸಂಸತ್ತಿನ ಸದಸ್ಯರು ಭಾಗವಹಿಸ್ತಾರೆ. ಆದರೆ ಏನಪ್ಪ ಅಂತಂದಾಗ ಚುನಾಯಿತ ಸದಸ್ಯರು ಭಾಗವಹಿಸ್ತಾ ಬರ್ತಾರೆ, ಸ್ಥಳೀಯ ಸರ್ಕಾರಗಳ ಸದಸ್ಯರು ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಏನಂತ ಆಪ್ಷನ್ 3 ಆನ್ಸರ್ ಆಗಿರ್ತೈತಿ. 11ನೇ ಪ್ರಶ್ನೆ ನೋಡಿ. ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಇಲ್ಲಿ ನಾವು ನೋಡ್ತಾ ಬಂದಾಗ ಚಂಡೀಗಢ, ಲಕ್ಷದ್ವೀಪ, ಲಡಾಖ್ ಅಂತೇಳಿ ತಮಗೆ ಗೊತ್ತಿರಲಿ. ಇಲ್ಲಿ ಆನ್ಸರ್ ಆಗಿರ್ತೈತಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ 12ನೇ ಪ್ರಶ್ನೆ.
ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು ಅಂತ ನೋಡ್ತಾ ಬಂದಾಗ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ 76ನೇ ವಿಧಿಯ ಆಧಾರದ ಮೇಲೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಬರ್ತಾರೆ. ಅಟಾರ್ನಿ ಜನರಲ್ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂದಾಗ ಅಡ್ವೊಕೇಟ್ ಜನರಲ್ ಅಂತೇಳಿ ತಮಗೆ ಗೊತ್ತಿರ್ತೈತಿ. ಎಸ್, ನೆಕ್ಸ್ಟ್ ನೋಡ್ತಾ ಬರೋಣ. 13ನೇ ಪ್ರಶ್ನೆ, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಕೆಳಕಂಡವರಿಗೆ ನೀಡುತ್ತಾರೆ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಏನಪ್ಪ ಅಂತ ಆಪ್ಷನ್ 3 ರಾಷ್ಟ್ರಪತಿಯವರಿಗೆ ನೀಡ್ತಾ ಬರ್ತಾರೆ ತಮ್ಮ ರಾಜೀನಾಮೆ ಪತ್ರವನ್ನು. ಎಸ್, ನೆಕ್ಸ್ಟ್ 163ನೇ ವಿಧಿ ಅನ್ವಯ ಸಚಿವ ಸಂಪುಟ ನೆರವು ಮತ್ತು ಸಲಹೆ ನೀಡುವುದು ಯಾರಿಗೆ ಅಂತಂದಾಗ ರಾಜ್ಯದ ರಾಜ್ಯಪಾಲರಿಗೆ. 163ನೇ ವಿಧಿ ಅನ್ವಯ ಸಚಿವ ಸಂಪುಟ ಮತ್ತು ನೆರವು ಮತ್ತು ಸಲಹೆ ನೀಡುವವರು ಯಾರಿಗೆ ಸಲಹೆಯನ್ನು ನೀಡ್ತಾರೆ ಅಂತಂದಾಗ ರಾಜ್ಯದ ರಾಜ್ಯಪಾಲರಿಗೆ ಸಲಹೆಯನ್ನು ನೀಡ್ತಾ ಬರ್ತಾರಂತೆ ತಮಗೆ ಗೊತ್ತಿರಲಿ. ಎಸ್, ನೆಕ್ಸ್ಟ್ ನೋಡಿ, ಷಡ್ದರ್ಶನಗಳು ಅಂತೇಳಿ ಬರ್ತಾವೆ. ಯಾವುದು ತಪ್ಪಾದ ಜೋಡಣೆಯನ್ನು ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ಇಲ್ಲಿ ನಾವು ನೋಡ್ತಾ ಬಂದ ನ್ಯಾಯ ಗೌತಮ ಕರೆಕ್ಟಾಗಿದೆ. ಯೋಗ ಪತಂಜಲಿ, ಪೂರ್ವಮೀಮಾಂಸೆ ಜೈಮಿನಿದು. ಇಲ್ಲಿ ತಮಗೆ ಗೊತ್ತಿರಲಿ ಬಿ ಮತ್ತು ಡಿ ತಪ್ಪಾಗಿರ್ತಾವೆ. ಆನ್ಸರ್ ಏನಂತಂದ್ರೆ ಆಪ್ಷನ್ 4. ಇಲ್ಲಿ ಸರಿಯಾದದ್ದು ಏನಂತ ನೋಡ್ತಾ ಬಂದಾಗ ಸಾಂಖ್ಯ ಕಪಿಲನ ಒಂದು ಷಡ್ದರ್ಶನಗಳಲ್ಲಿ ಒಂದು ನ್ಯಾಯ ಅಂತೇಳಿ ತಮಗೆ ಗೊತ್ತಿರಲಿ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಮತ್ತು 16ನೇ ಪ್ರಶ್ನೆಯಲ್ಲಿ ಯಾವ ರೀತಿ ಕೇಳಿದಾನೆ ಅಂತಂದ್ರೆ ಒಂದು ಕಡೆ ದಿನಾಂಕಗಳನ್ನು ಕೊಟ್ಟಿದ್ದಾನೆ, ಇನ್ನೊಂದು ಕಡೆ ದಿನಾಚರಣೆಗಳನ್ನು ಕೊಟ್ಟಿದ್ದಾನೆ. ವಿಶ್ವ ಭೂ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದಾಗ ಏಪ್ರಿಲ್ 22. ವಿಶ್ವ ಓಜೋನ್ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದಾಗ ಸೆಪ್ಟೆಂಬರ್ 16. ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡ್ತಾ ಬಂದಾಗ ಡಿಸೆಂಬರ್ 2. ವಿಶ್ವ ಜನಸಂಖ್ಯಾ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದರೆ ಜುಲೈ 11 ಅಂತೇಳಿ ತಮಗೆ ಗೊತ್ತಿರಲಿ. ಎಸ್, ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂದ್ರೆ ಇಷ್ಟು ಕ್ವಶನ್ಗಳ ಆನ್ಸರನ್ನು ನಾವು ನೋಡ್ತಾ ಬಂದೀವಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಆನ್ಸರ್ಗಳನ್ನು ತಿಳ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ನನ್ನ ಕ್ಲಾಸನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ.